ನಮಸ್ಕಾರ. ಎಲ್ಲ ರಾಜ್ಯಗಳಲ್ಲೂ ಇರೋ ಹಾಗೆ ನಮ್ಮ ರಾಜ್ಯದಲ್ಲೂ ಒಬ್ರು ಕೃಷಿ ಸಚಿವರು ಇದ್ದಾರೆ. ಹೆಸರು ಚಲುವರಾಯಸ್ವಾಮಿ ಅಂತ. ಆದ್ರೆ ಈ ಮಹಾಸ್ವಾಮಿಗಳು ರೈತರಿಗೋಸ್ಕರ, ರೈತರ ಕಷ್ಟಕ್ಕೋಸ್ಕರ, ರೈತರ ಸಮಸ್ಯೆಗಳಿಗೋಸ್ಕರ ಕೆಲಸ ಬಿಡಿ ಮಾತಾಡೋದು ಅಪರೂಪ. ಇವರಿಗೆ ಬೇಕಾಗಿರೋದು ಗೂಟದ ಕಾರು ಮಾತ್ರ. ಇದು ಚೆಲುವಣ್ಣನ ಕಥೆ ಅಷ್ಟೇ ಅಲ್ಲ. ಯಾವ ಪಕ್ಷ ಬಂದ್ರೂ, ಯಾರೇ ಕೃಷಿ ಸಚಿವರಾದ್ರೂ ಇದೇ ಕಥೆ. ರೈತರಿಗೆ ಕೇವಲ ಸರ್ಕಾರದ ಕಡತಗಳಲ್ಲಿ, ಬಜೆಟ್ನಲ್ಲಿ ಮಾತ್ರ ಯೋಜನೆಗಳು, ಸವಲತ್ತುಗಳು ಇರುತ್ತವೆ. ಆದ್ರೆ ಒಂದು ಸರ್ಕಾರದ ಆಡಳಿತದ ಅವಧಿಯಲ್ಲಿ ಕೃಷಿ ಮಂತ್ರಿಗಳು ಕೊಬ್ಬಿ ಬೆಳಿತಾರೆಯೇ ಹೊರತು ರೈತರು ಮಾತ್ರ ಹಾಗೆ ಇರ್ತಾರೆ. ಕೆಲವರು ಇರೋದೂ ಇಲ್ಲ, ಕಷ್ಟ ನಷ್ಟ ತಡೆಯೋಕಾಗದೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ನಮ್ಮ ರಾಜ್ಯದಲ್ಲಿ ಹೀಗೆ ಸಾವಿಗೆ ಶರಣಾಗೋ ರೈತರ ಸಂಖ್ಯೆ ಕೇಳಿದ್ರೆ ನಿಜಕ್ಕೂ ನಿಮಗೆ ಗಾಬರಿ ಆಗದೆ ಇರೋದಿಲ್ಲ. ಈ ಆತ್ಮಹತ್ಯೆಗಳ ಸುತ್ತ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ. ಕರ್ನಾಟಕ ರಾಜ್ಯದ ರೈತರ ಸಮಸ್ಯೆಗಳು ಕಡಿಮೆಯಾಗೋದೂ ಇಲ್ಲ, ಪರಿಹಾರ ಕಾಣೋದೂ ಇಲ್ಲ. ಪರಿಹಾರ ಮಾಡೋ ಇಚ್ಛಾಶಕ್ತಿಯ ಒಬ್ಬ ನಾಯಕನೂ ನಮ್ಮಲ್ಲಿಲ್ಲ. ಎಲ್ರಿಗೂ ರೈತರು ರಾಜಕೀಯ ದಾಳಗಳೇ ಹೊರತು ಬೇರೇನಿಲ್ಲ. ನಮ್ಮಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಆತಂಕಕಾರಿ ಮಟ್ಟಕ್ಕೆ ಏರಿರೋದನ್ನ ಸ್ವತಃ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರೇ ರಾಜ್ಯ ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದಾರೆ. 2023-24 ಆರ್ಥಿಕ ವರ್ಷದಿಂದ ಇಲ್ಲಿಯವರೆಗೆ ರಾಜ್ಯದಲ್ಲಿ ಒಟ್ಟು 2809 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂದ್ರೆ ನಿಜಕ್ಕೂ ಸರ್ಕಾರ ನಾಚಿಕೆಯಿಂದ ತಲೆ ತಗ್ಗಿಸಬೇಕು. ದೇಶದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ನಡೆಯೋ ರಾಜ್ಯಗಳಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಸ್ಕರ್ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡ್ಲೇಬೇಕು. ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಅವರ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿದ ಕೃಷಿ ಸಚಿವರು ಆತ್ಮಹತ್ಯೆಗಳ ವಿವರಗಳನ್ನ ಸದನದ ಮುಂದಿಟ್ಟಿದ್ದಾರೆ. 2023-24ರಲ್ಲಿ 1254 ರೈತರ ಆತ್ಮಹತ್ಯೆಗಳು ವರದಿಯಾಗಿದ್ರೆ 2024-25ರಲ್ಲಿ 1178 ಪ್ರಕರಣಗಳು ದಾಖಲಾಗಿವೆ. ಪ್ರಸಕ್ತ ವರ್ಷದಲ್ಲಿ 2025-26 ನವೆಂಬರ್ ಅಂತ್ಯದವರೆಗೆ 377 ಪ್ರಕರಣಗಳು ವರದಿಯಾಗಿವೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ಸಿಆರ್ಬಿ ಪ್ರಕಾರ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ. ಈ ಗಂಭೀರ ವಿಷಯದ ಬಗ್ಗೆ ರಾಜಕೀಯ ಕೆಸರೆರಚಾಟವೂ ನಡೆದಿದ್ದು, ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಸಂಕಷ್ಟವನ್ನ ಪರಿಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಮತ್ತು ನಿರ್ಲಕ್ಷ್ಯ ತೋರಿಸಿದೆ ಎಂದು ಆರೋಪಿಸಿರುವ ಅವರು ಕಳೆದ 2.5 ವರ್ಷಗಳಲ್ಲಿ 2809 ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರಂತ ಅಂದ್ರೆ ಇದೇ ಬಿಜೆಪಿ ಆಡಳಿತ ನಡೆಸುವಾಗಲೂ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನೂ ಇರಲಿಲ್ಲ. ಒಟ್ಟಾರೆಯಾಗಿ ದೇಶಕ್ಕೆ ಅನ್ನ ಕೊಡುವ ರೈತನ ಜೀವ ಮಾತ್ರ ಯಾರಿಗೂ ಮುಖ್ಯ ಅಲ್ಲ ಅನ್ನೋದು ನಿಜಕ್ಕೂ ದುರಂತ. ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.